ದೋಸೆ ಆಯ್ತು. ಯಾರೇ ಮುಂದಿನ ಚಿಟ್ಟೆ? ನಮಸ್ಕಾರ, ನಾನು ಮೋಹನ್. ಐ ಆಮ್ ದ ಸಿಒ ಫಾರ್ ದ ಫೋರ್ತ್ ಸ್ಟಾರ್ಟ್ಅಪ್ ಕಂಪ್ನಿ. ಆದ್ರೆ ಹೆಸರು ಮಾತ್ರ ಬೇಡ ಬಿಡಿ. ಓಹ್, ಜನ ಕಾಂಚನ ಬಿಸ್ನೆಸ್ ಜನ. ಅಯ್ಯೋ, ದುಡ್ಡಿನ ಕತೆ ಮಾತ್ರ ಕೇಳಲೇಬೇಡಿ. ಅಯ್ಯೋ ಯಾಕೋ ಧಾಬೆ, ಕಷ್ಟಪಟ್ಟು ಕೆಲಸ ಮಾಡಕ್ಕೇನೋ ನಿನಗೆ ರೋಗ? ಎಷ್ಟು ಕಂಪ್ನಿ ದಿವಾಳಿ ಮಾಡಿದ್ಯೋ? ನಾನ್ ಕಷ್ಟಪಡೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಐ ಆಮ್ ಅ ಹಾರ್ಡ್ ವರ್ಕರ್ ಅಂಡ್ ಆಲ್ವೇಸ್ ರೆಡಿ ಟು ಹಸಲ್. ಆದ್ರೆ ಎಲ್ಲೋ ತಪ್ಪಾಗ್ತಾ ಇದೆ. ಈ ತಪ್ಪು ಮಾಡ್ದೆ ಜಗತ್ತಲ್ಲಿ ಮುಂದೆ ಬಂದಿರೋರು ಯಾರಿದಾರಯ್ಯ? ಐ ನೀಡ್ ಅ ರೈಟ್ ಆಪರ್ಚುನಿಟಿ ಅಂಡ್ ಗ್ರೇಟ್ ನೆಟ್ವರ್ಕ್ ಟು ಕನೆಕ್ಟ್. ಜನ ನನ್ನನ್ನ ಗುರುತಿಸಬೇಕು, ಕಂಪ್ನಿನ ಒಂದ್ ಎತ್ತರಕ್ಕೆ ತಗೊಂಡೋಗ್ಬೇಕು. ಹಾಗಾದ್ರೆ ನೀನು ಈ ಸಜ್ಜನರ ಸವಾಸ ಮಾಡ್ಬೇಕಾಗುತ್ತೆ. ಸ್ವಾಮಿಗಳೇ, ನಿಮ್ ಭಕ್ತಾದಿಗಳಲ್ಲಿ ಯಾರಿದ್ರೆ ಪ್ಲೀಸ್ ಕನೆಕ್ಟ್ ಮಾಡ್ತೀರಾ? ಅಯ್ಯೋ, ನನ್ ಬುಡಕ್ಕೆ ಬಂದಿಲ್ಲಯ್ಯ. ಸಾಯಂಕಾಲ ಮೆಸೇಜ್ ಕಳಿಸ್ತೀನಿ, ಹೋಗು. ನೆಕ್ಸ್ಟ್. Hi Swamiji, I like your fit. ಓಹೋ, ಅಮೇರಿಕನ್ ಬಾರ್ನ್ ಕಾನ್ಫಿಡೆಂಟ್ ದೇಸಿ. ನನ್ನಿಂದ ನಿನಗೇನಾಗಬೇಕಿತ್ತು ಮಗು? Oh my god, there's so much to talk about, but I'll only talk about the most important things. My parents, like most parents, think that the most important career path is medicine or engineering. But most kids don't want that. How can I convince my parents otherwise? ಹೊಲ ಉಳಕ್ ಹೋಗಮ್ಮ. I'll think about it. But I have another problem. Every single time I go out to an event with my parents, they always pressure me to talk to other kids. But it's hard. So if we just had a space for just kids to hang out, it would be so much easier. So for all these problems, can I get the Taita thing? ಓಹೋ, ತಾಯ್ತನ ಸಾಯಂಕಾಲ ಕಳಿಸ್ತೀನಿ, ಹೋಗು. ಓ, ಆದ್ರೆ ಸಂಜೆ SMS ಕಳಿಸ್ತೀನಿ, ನೋಡೋದ್ ಮರಿಬೇಡ. ನೆಕ್ಸ್ಟ್. ಸ್ವಾಮಿ, ನನ್ನನ್ನು ನೋಡಿ ನಾನು ಹೆಂಗಾಗ್ಬಿಟ್ಟಿದ್ದೀನಿ. ನನ್ನ ಹೆಂಡತಿ ಅದ್ ಏನ್ ಅಡ್ಗೆ ಮಾಡ್ತಾಳೋ ಏನೋ, ತಿನ್ನಕ್ಕೆ ಆಗಲ್ಲ. ಬಾಯೆಲ್ಲ ಬೆಂಡಾಗ್ಬಿಟ್ಟಿದೆ. ಒಂದ್ ಕೋಳಿ ಸಾರು, ಬಿರಿಯಾನಿನೋ, ಮಟನ್ ಪೆಪ್ಪರ್ ಡ್ರೈಯೋ, ಚಿಕನ್ ಫ್ರೈಯೋ, ಮುದ್ದೆನೋ, ಕೋಳಿ ಸಾರು. ಅಯ್ಯೋ ಶಾಂತ ಬಾಪ, ನಾನು ವೆಜ್ ಕಡ. ಹೋಗ್ಲಿ, ಒಂದ್ ಗೀ ರೈಸು, ಪೇಣಿ, ಮಸಾಲೆ ವಡೆ. ನನಗೆ ಬಾಯಲ್ಲಿ ನೀರ್ ಬರ್ತಿದ್ಯಲ್ಲೋ. ಈ ತರ ಎಲ್ಲ ಒಳ್ಳೆ ಅಡಿಗೆ ಮಾಡ್ಸಕ್ಕೆ ನನ್ನ ಹೆಂಡತಿಗೆ ಒಂದ್ ಪೂಜೆ ಮಾಡ್ಸಕ್ಕಾಗತ್ತಾ? ಹೆಂಡತಿ ಕೈ ಪೂಜೆ ಎಲ್ಲ ಕಡೆ ಬೇಕಾಗಿರೋದು ನಿನ್ ಹೊಟ್ಟೆ ಪೂಜೆ. ಸಂಜೆ SMS ಕಳಿಸ್ತೀನಿ, ಹೋಗೋ. ಇವನ್ ಹೊಟ್ಟೆ ಪೂಜೆಗೆ ಹೇಳಕ್ ಹೋಗಿ ನಮ್ಮ ಹೊಟ್ಟೆ ಪೂಜೆ ಕೇಳ್ತಾ ಇದೆ. ಏ ಕೃಷ್ಣ, ಈ ನಿಂಬೆ ನಿಂತ್ಕೊಂಡು ಒಂದ್ ಚಿತ್ರಾನ್ನ ಮಾಡ್ಕೊಂಬಾರೋ.